ವಿಜ್ಞಾನ ತರಗತಿಗಳು @VSR ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ. ವಿಡಿಯೋ ನೋಡೋಕ್ಕೂ ಮುಂಚೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡೋದನ್ನು ಮರೆಯಬೇಡಿ. ನಿಮ್ಮ ಲೈಕ್ಗಳು ಉತ್ತಮ ವಿಡಿಯೋಗಳನ್ನು ಮಾಡಲು ನಮಗೆ ಪ್ರೇರಣೆ ನೀಡುತ್ತವೆ. ಲೈಕ್ ಮಾಡ್ತೀರಾ ತಾನೇ? ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋಗೆ ಸಂಬಂಧಪಟ್ಟ ಮಾಹಿತಿ ಇದೆ, ಡೌನ್ಲೋಡ್ ಮಾಡಿಕೊಳ್ಳಿ. ನಮಸ್ಕಾರ. ದಿಕ್ಸೂಚಿ ಯಾಕೆ ಯಾವಾಗ್ಲೂ ಉತ್ತರಕ್ಕೆ ಮುಖ ಮಾಡುತ್ತೆ ಅಂತ ಯಾವತ್ತಾದರೂ ಯೋಚನೆ ಬಂದಿದ್ಯಾ? ಅಥವಾ ಆ ಕನ್ನಡ ಹಾಕಿದ ತಕ್ಷಣ ಮಸುಕಾಗಿದ್ದ ಜಗತ್ತು ಫುಲ್ ಕ್ಲಿಯರಾಗಿ ಕಾಣೋಕ್ ಶುರುವಾಗುತ್ತಲ್ಲ, ಅದು ಹೇಗೆ? ನೋಡಿ, ಈ ಎರಡೂ ಪ್ರಶ್ನೆಗಳ ಹಿಂದೆ ಇರೋದು ಎರಡು ಶಕ್ತಿಗಳು. ಒಂದು ಕಾಂತತ್ವ, ಇನ್ನೊಂದು ಬೆಳಕು. ಬನ್ನಿ, ಇವತ್ತು ಈ ಕಣ್ಣಿಗೆ ಕಾಣದ ಮತ್ತು ಕಾಣುವ ಶಕ್ತಿಗಳ ಹಿಂದಿನ ಸೈನ್ಸ್ನ ಸಿಂಪಲ್ ಆಗಿ ತಿಳ್ಕೊಳ್ಳೋಣ. ಸರಿ, ಇವತ್ತು ನಾವು 4 ವಿಷಯಗಳನ್ನ ನೋಡೋಣ. ಫಸ್ಟ್, ಮ್ಯಾಗ್ನೆಟ್ಸ್ನ ಆ ಅದೃಶ್ಯ ಶಕ್ತಿಯ ರಹಸ್ಯ ಅಂದ್ರೆ ಬಲರೇಖೆಗಳ ಬಗ್ಗೆ ಮಾತಾಡೋಣ. ಆಮೇಲೆ ಕನ್ನಡಿಗಳು ಬೆಳಕನ್ನ ಹೇಗೆ ರಿಫ್ಲೆಕ್ಟ್ ಮಾಡುತ್ತವೆ ಅಂತ ನೋಡೋಣ. ಅದಾದ್ಮೇಲೆ ಲೆನ್ಸ್ಗಳು ಬೆಳಕನ್ನ ಹೇಗೆ ಬಗ್ಗಿಸ್ತವೆ ಅಂತ ತಿಳ್ಕೊಂಡು ಕೊನೆಗೆ ಇದೆಲ್ಲ ಸೇರಿ ನಮ್ಮ ದೃಷ್ಟಿ ದೋಷವನ್ನ ಹೇಗೆ ಸರಿ ಮಾಡುತ್ತೆ ಅನ್ನೋದನ್ನ ನೋಡೋಣ. ಸರಿ, ಶುರು ಮಾಡೋಣ. ನಮ್ಮ ಮೊದಲನೇ ಟಾಪಿಕ್ ಕಾಂತೀಯ ಬಲರೇಖೆಗಳ ಗುಣಗಳು. ಅಂದ್ರೆ ಒಂದು ಮ್ಯಾಗ್ನೆಟ್ ಸುತ್ತ ಇರೋ ಆ ಕಣ್ಣಿಗೆ ಕಾಣದ ಶಕ್ತಿಯನ್ನ ಕಂಟ್ರೋಲ್ ಮಾಡೋ ಬೇಸಿಕ್ ರೂಲ್ಸು. ಹಾಗಾದ್ರೆ ಈ ಮ್ಯಾಗ್ನೆಟ್ ಸುತ್ತ ಇರುತ್ತಲ್ಲ ಅದೃಶ್ಯ ರೇಖೆಗಳು, ಅವು ಅಂದ್ರೆ ಏನು? ಅವು ಸುಮ್ಮನೆ ನಾವು ಊಹಿಸ್ಕೊಂಡಿರೋ ಗೆರೆಗಳ ಅಥವಾ ನಿಜವಾಗ್ಲೂ ಶಕ್ತಿ ಹರಿಯೋ ದಾರಿಗಳ? ಒಂದು ವೇಳೆ ಇದರ ವರ್ತನೆ ನಮ್ಗೆ ಅರ್ಥವಾದ್ರೆ ಮ್ಯಾಗ್ನೆಟಿಸಮ್ನ ಮೂಲನೇ ಅರ್ಥವಾದಾಗೆ ಅಲ್ವಾ? ನೋಡಿ, ಈ ಕಣ್ಣಿಗೆ ಕಾಣದ ಲೈನ್ಸ್ ಇದೆಯಲ್ಲ, ಅವುಗಳಿಗೆ ಅಂತ ಕೆಲವು ಸ್ಟ್ರಿಕ್ಟ್ ರೂಲ್ಸ್ ಇವೆ. ಅವು ಯಾವಾಗಲೂ ನಾರ್ತ್ ಪೋಲಿಂದ ಶುರುವಾಗಿ ಸೌತ್ ಪೋಲ್ಗೆ ಹೋಗಿ ಸೇರ್ತವೆ. ಹೀಗೆ ಒಂದು ಕಂಪ್ಲೀಟ್ ಸರ್ಕಲ್ ಆಗುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಇವು ಟ್ರಾಫಿಕ್ ರೂಲ್ಸ್ ಇದ್ದಾಗೆ ಒಂದಕ್ಕೊಂದು ಯಾವತ್ತೂ ಡಿಕ್ಕಿ ಹೊಡೆಯಲ್ಲ, ಅಂದ್ರೆ ಒಂದನ್ನೊಂದು ಕ್ರಾಸ್ ಮಾಡಲ್ಲ. ಯೋಚನೆ ಮಾಡಿ, ಒಂದೇ ಜಾಗದಲ್ಲಿ ಕಂಪಾಸ್ ಎರಡೂ ದಿಕ್ಕು ತೋರ್ಸಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಅದೇ ರೀತಿ ಪೋಲ್ಸ್ ಹತ್ರ ಈ ಲೈನ್ಸ್ ತುಂಬಾನೇ ದಟ್ಟವಾಗಿರ್ತವೆ, ಅಂದ್ರೆ ಅಲ್ಲೇ ಮ್ಯಾಗ್ನೆಟ್ ಪವರ್ ಜಾಸ್ತಿ ಇರೋದು. ಇಲ್ಲಿವರೆಗೆ ನಾವು ನ್ಯಾಚುರಲ್ ಮ್ಯಾಗ್ನೆಟ್ಸ್ ಬಗ್ಗೆ ನೋಡಿದ್ವಿ. ಈಗ ನಾವು ಕಂಟ್ರೋಲ್ ಮಾಡಬಹುದಾದ ಎಲೆಕ್ಟ್ರೋಮ್ಯಾಗ್ನೆಟ್ಸ್ ಕಡೆಗೆ ಹೋಗೋಣ. ಬನ್ನಿ, ಸೊಲೆನಾಯ್ಡ್ಗೆ ಹಲೋ ಹೇಳೋಣ. ನೋಡಕ್ಕೆ ಇದು ಸುಮ್ಮನೆ ಒಂದು ವೈರ್ ಕಾಯಿಲ್ ಅಷ್ಟೇ, ಆದ್ರೆ ಇದರೊಳಗೆ ಕರೆಂಟ್ ಪಾಸ್ ಮಾಡಿದ ತಕ್ಷಣ ಇದೊಂದು ಪವರ್ಫುಲ್ ಮ್ಯಾಗ್ನೆಟ್ ಆಗಿ ಬದಲಾಗುತ್ತೆ. ಸೊಲೆನಾಯ್ಡ್ನ ಅಸ್ಲಿ ಮ್ಯಾಜಿಕ್ ಇರೋದೇ ಅದರ ಒಳಗಡೆ ಆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಇದೆಯಲ್ಲ, ಅವು ಸೈನಿಕರ ಥರ ಎಕ್ದಮ್ ಪರ್ಫೆಕ್ಟಾಗಿ ಪ್ಯಾರಲಲ್ ಲೈನ್ಸ್ನಲ್ಲಿ ನಿಂತಿರ್ತವೆ. ಅಂದ್ರೆ ಏನ್ ಗೊತ್ತಾ, ಅದರ ಒಳಗಡೆ ಮ್ಯಾಗ್ನೆಟಿಕ್ ಫೀಲ್ಡ್ನ ಶಕ್ತಿ ಎಲ್ಲಾ ಕಡೆನೂ ಒಂದೇ ಸಮನಾಗಿ ಇರುತ್ತೆ. ಈ ಯೂನಿಫಾರ್ಮ್ ಫೀಲ್ಡ್ ಇದೆಯಲ್ಲ, ಇದೇ MRI ಸ್ಕ್ಯಾನರ್ಗಳ ತರಹದ ಅಡ್ವಾನ್ಸ್ಡ್ ಮೆಡಿಕಲ್ ಮೆಷಿನ್ಗಳ ಹೃದಯ ಇದ್ದ. ಓಕೆ, ಮ್ಯಾಗ್ನೆಟಿಸಮ್ನ ಕಣ್ಣಿಗೆ ಕಾಣದ ಪವರ್ ಬಗ್ಗೆ ನೋಡಿದ್ವಿ. ಈಗ ಅಷ್ಟೇ ಪವರ್ಫುಲ್ ಆದ, ಆದರೆ ನಮ್ ಕಣ್ಣಿಗೆ ಕಾಣೋ ಬೆಳಕಿನ ಪ್ರಪಂಚಕ್ಕೆ ಎಂಟ್ರಿ ಕೊಡೋಣ. ನಮ್ಮ ಎರಡನೇ ಸೆಕ್ಷನ್ ದರ್ಪಣಗಳ ಪ್ರತಿಫಲನ. ಬೆಳಕಿನ ದಾರಿಯನ್ನ ಕಂಟ್ರೋಲ್ ಮಾಡೋ ಮೊದಲ ಆರ್ಟ್ ಇದು. ಮಿರರ್ಸ್ ಅಂದ್ರೆ ಅದರಲ್ಲಿ 2 ಮೇನ್ ಟೈಪ್ಸ್. ನಿಮ್ನ ಅಂದ್ರೆ ಕಾನ್ಕೇವ್, ಪೀನಾ ಅಂದ್ರೆ ಕಾನ್ವೆಕ್ಸ್. ಕಾನ್ಕೇವ್ ಮಿರರ್ ಒಂದು ಸ್ಪೂನ್ನ ಒಳಭಾಗ ಇದ್ದ ಹಾಗೆ. ಇದು ಲೈಟ್ ರೇಸ್ನನ್ನೆಲ್ಲ ಒಂದೇ ಕಡೆ ಸೇರಿಸುತ್ತೆ. ಡೆಂಟಿಸ್ಟ್ಗಳು ಇದನ್ನೇ ಯೂಸ್ ಮಾಡೋದು. ಇನ್ನೊಂದ್ ಕಡೆ ಕಾನ್ವೆಕ್ಸ್ ಮಿರರ್, ಇದು ಸ್ಪೂನ್ನ ಹೊರಭಾಗದ ಹಾಗೆ. ಇದು ಲೈಟ್ನ ಸ್ಪ್ರೆಡ್ ಮಾಡುತ್ತೆ, ಅಂದ್ರೆ ಹರಡುತ್ತೆ. ಗಾಡಿಗಳ ಸೈಡ್ ಮಿರರ್ಗಳಲ್ಲಿ ಇದನ್ನೇ ಮೂಡಿರೋದು. ಇದು ದೊಡ್ಡ ಏರಿಯಾನ ಚಿಕ್ಕದಾಗೆ ತೋರಿಸುತ್ತೆ. ಕನ್ನಡಿಗಳು ಬೆಳಕನ್ನ ರಿಫ್ಲೆಕ್ಟ್ ಮಾಡ್ತವೆ, ಆದ್ರೆ ಬೆಳಕನ್ನ ತನ್ನ ಮೂಲಕ ಪಾಸ್ ಮಾಡಿ ಅದರ ಡೈರೆಕ್ಷನನ್ನೇ ಚೇಂಜ್ ಮಾಡೋ ಪವರ್ ಇರೋದು ಲೆನ್ಸ್ಗಳಿಗೆ. ಸೊ ನಮ್ಮ 3ನೇ ಸೆಕ್ಷನ್ನಲ್ಲಿ ಬೆಳಕನ್ನ ಬೆಂಡ್ ಮಾಡೋ ಈ ಸೈನ್ಸ್ ಬಗ್ಗೆ ನೋಡೋಣ, ಮಸುರಗಳ ಕಾರ್ಯವೈಖರಿ. ಲೆನ್ಸ್ಗಳಲ್ಲೂ ಅದೇ 2 ಟೀಮ್ಸ್, ಕಾನ್ಕೇವ್ ಮತ್ತು ಕಾನ್ವೆಕ್ಸ್. ಆದ್ರೆ ಇಲ್ಲಿ ಕೆಲ್ಸ ಉಲ್ಟಾ. ಕಾನ್ಕೇವ್ ಲೆನ್ಸ್ ಬೆಳಕನ್ನ ಸ್ಪ್ರೆಡ್ ಮಾಡುತ್ತೆ, ಆದ್ರೆ ಕಾನ್ವೆಕ್ಸ್ ಲೆನ್ಸ್ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ತರಹ ಲೈಟನ್ನ ಒಂದೇ ಕಡೆ ಸೇರಿಸಿ ವಸ್ತುಗಳನ್ನ ದೊಡ್ಡದಾಗಿ ತೋರಿಸುತ್ತೆ. ಇಲ್ಲಿ ಒಂದು ಮಜಾವಾದ ವಿಷಯ ಏನಂದ್ರೆ, ಕಾನ್ಕೇವ್ ಮಿರರ್ ಮಾಡೋ ಕೆಲಸವನ್ನ ಕಾನ್ವೆಕ್ಸ್ ಲೆನ್ಸ್ ಮಾಡುತ್ತೆ ಮತ್ತು ಕಾನ್ವೆಕ್ಸ್ ಮಿರರ್ ಮಾಡೋ ಕೆಲಸವನ್ನ ಕಾನ್ಕೇವ್ ಲೆನ್ಸ್ ಮಾಡುತ್ತೆ. ಕನ್ಫ್ಯೂಸ್ ಆಗ್ಬೇಡಿ, ಇದು ಸರಿ, ನಾವು ಮ್ಯಾಗ್ನೆಟ್ಸ್, ಮಿರರ್ಸ್, ಲೆನ್ಸಸ್ ಎಲ್ಲದರ ಬಗ್ಗೆ ಮಾತಾಡಿದ್ವಿ. ಆದ್ರೆ ಇದೆಲ್ಲ ನಮಗೆ ಹೇಗೆ ಉಪಯೋಗ? ಇದರ ಅತಿದೊಡ್ಡ ಅಪ್ಲಿಕೇಶನ್ ನಮ್ಮ ಕಣ್ಣು ಮುಂದೆನೇ ಇದೆ. ನಮ್ಮ ಕೊನೆಯ ಸೆಕ್ಷನ್ನಲ್ಲಿ ಈ ಸಿಂಪಲ್ ಲೆನ್ಸ್ಗಳು ನಮ್ಮ ಜಗತ್ತನ್ನೇ ಕ್ಲಿಯರ್ ಆಗಿ ನೋಡಕ್ಕೆ ಹೇಗೆ ಹೆಲ್ಪ್ ಮಾಡ್ತವೆ ಅಂತ ನೋಡೋಣ. ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಲೆನ್ಸ್ಗಳು ಬೆಳಕನ್ನ ಸ್ಪ್ರೆಡ್ ಮಾಡುತ್ತೆ ಅಥವಾ ಒಂದೆಡೆ ಸೇರಿಸುತ್ತೆ ಅಂತ ನಮಗೆ ಗೊತ್ತು. ಆದರೆ ಒಂದು ಸಣ್ಣ ಗ್ಲಾಸ್ ಪೀಸ್ ನಮ್ಮ ಕಣ್ಣಿನ ಒಳಗಿರೋ ಪ್ರಾಬ್ಲಮ್ನ ಅಷ್ಟು ಪರ್ಫೆಕ್ಟಾಗಿ ಹೇಗೆ ಸರಿ ಮಾಡುತ್ತೆ? ಇದರ ಹಿಂದಿರೋ ಟೆಕ್ನಿಕ್ ಏನು?
ಇದಕ್ಕೆ ಉತ್ತರ ಎಲ್ಲಿದೆ ನೋಡಿ. ಸಮೀಪ ದೃಷ್ಟಿ ದೋಷ ಅಂದ್ರೆ ನಿಯರ್ ಸೈಟೆಡ್ನೆಸ್. ಇದಲ್ಲೇನಾಗುತ್ತೆ ಅಂದ್ರೆ ಕಣ್ಣು ಬೆಳಕನ್ನ ರೆಟಿನಾ ಮೇಲೆ ಫೋಕಸ್ ಮಾಡೋ ಬದಲು ಅದರ ಮುಂದೆ ಫೋಕಸ್ ಮಾಡುತ್ತೆ. ಆಗ ಕಾನ್ಕೇವ್ ಲೆನ್ಸ್ ಎಂಟ್ರಿ ಕೊಡುತ್ತೆ. ಇದು ಬೆಳಕನ್ನ ಸ್ವಲ್ಪ ಸ್ಪ್ರೆಡ್ ಮಾಡಿ ಆ ಫೋಕಸ್ ಪಾಯಿಂಟ್ ಸರಿಯಾಗಿ ರೆಟಿನಾ ಮೇಲೆ ಬೀಳೋ ಹಾಗೆ ಮಾಡುತ್ತೆ. ಸಿಂಪಲ್. ಇನ್ನು ದೂರದೃಷ್ಟಿ ದೋಷ ಅಥವಾ ಫಾರ್ ಸೈಟೆಡ್ನೆಸ್ ಇದೆಯಲ್ಲ, ಅದು ಇದರ ಪಕ್ಕಾ ಉಲ್ಟಾ. ಇಲ್ಲಿ ಬೆಳಕು ರೆಟಿನಾದ ಹಿಂದೆ ಫೋಕಸ್ ಆಗುತ್ತೆ. ಆಗ ಕಾನ್ವೆಕ್ಸ್ ಲೆನ್ಸ್ ಬಂದು ಬೆಳಕನ್ನ ಒಟ್ಟಿಗೆ ಸೇರಿಸಿ ಫೋಕಸ್ ಪಾಯಿಂಟ್ನ ಮುಂದೆ ತಂದು ಕರೆಕ್ಟಾಗಿ ರೆಟಿನಾ ಮೇಲೆ ಕೂರಿಸುತ್ತೆ. ಎಂತ ಸಿಂಪಲ್ ಆದ್ರೆ ಎಂತ ಅದ್ಭುತವಾದ ಐಡಿಯಾ ಅಲ್ವಾ? ಇವತ್ತು ನಾವು ನೋಡಿದ ಮ್ಯಾಗ್ನೆಟಿಸಮ್ ಮತ್ತು ಆಪ್ಟಿಕ್ಸ್ನ ಈ ಪ್ರಿನ್ಸಿಪಲ್ಸ್ ಇದೆಯಲ್ಲ, ಇದು ಜಸ್ಟ್ ಒಂದು ಆರಂಭ ಅಷ್ಟೇ. MRI ಸ್ಕ್ಯಾನರ್ನಿಂದ ಹಿಡಿದು ನಾವು ಹಾಕೋ ಕನ್ನಡಕದವರೆಗೂ ಇವು ಆಲ್ರೆಡಿ ನಮ್ಮ ಲೈಫ್ನ ಚೇಂಜ್ ಮಾಡಿವೆ. ಹಾಗಾದರೆ ಒಂದ್ಸಲ ಯೋಚನೆ ಮಾಡಿ ನೋಡಿ, ಇದೇ ಬೇಸಿಕ್ ಪ್ರಿನ್ಸಿಪಲ್ಸ್ನ ಯೂಸ್ ಮಾಡಿ ಇನ್ನು ಫಾಸ್ಟ್ ಆದ ಕಂಪ್ಯೂಟರ್ಗಳನ್ನು ಅಥವಾ ಸೂರ್ಯನ ಬೆಳಕಿನಿಂದಲೇ ನಮ್ಮ ಮನೆಗಳನ್ನು ಬೆಳಗೋಸೋ ಹೊಸ ಟೆಕ್ನಾಲಜಿಯನ್ನು ಕಂಡುಹಿಡಿಬೋದಾ? ಏನಂತೀರಾ? ನಮ್ಮ ಫ್ಯೂಚರ್ ಈ ತರಹದ ಬೇಸಿಕ್ ಸೈನ್ಸ್ನಲ್ಲೇ ಅಡಗಿದೆ.